ಮೀಡಿಯಾದವರೆಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀವಿ. ಹಾಂ, ಕರೆಕ್ಟಾಗಿ ಬಂದಿದ್ಯಾ? ಪರವಾಗಿಲ್ಲ ಬಿಡಿ, ಮಾತಾಡಿ ಇವರೇ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಮ್ಮದು ರೆಡಿ ಇದೆ. ಏನು ಹಾಕ್ಕೊಂಡಿದ್ರಿ ಪ್ರೊಡ್ಯೂಸರ್? ಬಜೆಟ್ ಎಷ್ಟು ಅನ್ಕೊಂಡಿದ್ದೀರಾ? ಇವಾಗ 1.5 ಕೋಟಿ ಅಂತ ಹೇಳಿದ್ದಾರೆ. ಹಾಂ, ಹೆಚ್ಚಾದರೂ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಅದು ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡು. ತಾವೇನು ಬಿಸ್ನೆಸ್ ಮಾಡೋದು? ನಮ್ಮದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ. ಹಾಂ, ಬ್ರೆಡ್ ಫ್ಯಾಕ್ಟ್ರಿ. ಹಾಂ, ನೀವೇ? ನಾವು 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟರ್ ಆಗಿದ್ರು. ಸಿನಿಮಾ ಮಾಡಿಲ್ಲ, ಇನ್ನ ಪ್ಲ್ಯಾನ್ ಮಾಡ್ತಾ ಇರೋದು. 10 ವರ್ಷದಿಂದನೂ ನಾವು ಇದೇ ಫೀಲ್ಡಲ್ಲಿ ಇದ್ದೀವಿ. ಅದಪ್ಪ, 10 ವರ್ಷದಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಂ, ಇಲ್ಲ 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವ್ರದ್ದೊಂದು ಸ್ಕ್ರಿಪ್ಟ್ ಇದೆ. ಹಾಂ, ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದರೆ ಯಾವ ಸಿನಿಮಾನೂ ನಾನು ಓಕೆ ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೇ ಮೂವ್ ಮಾಡ್ತಾ ಇದ್ದೀವಿ. ಅಲ್ಲಿ ಈಗ 10 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ನೀವು ಹೀರೋ ಆಗಬೇಕು ಅನ್ಸಿಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗಬೇಕು ಅಂತ ಹಂಗಿಲ್ಲ. ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಂ, ಒಂದೇ ಇರೋದು. ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಹಾಂ, ಇಲ್ಲ, ಬೇರೆ ಬಿಸ್ನೆಸ್ಗಳು ಇದೆ ಸದ್ಯಕ್ಕೆ, ಅದನ್ನೇ ಹೇಳ್ತೀವಿ. ಹಾಂ, ಇವರೇ ನಿರ್ಮಾಪಕರೇ, ಹಾಂ ಗೊತ್ತಿದೆ ಮೇಡಮ್. ಗೊತ್ತಿರೋದಕ್ಕೇನೆ 10 ವರ್ಷದಿಂದ ಯಾವುದೋ ಇನ್ನೂ ಟೇಕ್ ಓವರ್ ಮಾಡ್ದಿರಾ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇರೋದು. ತಿಳ್ಕೊತಾ ಇದ್ದೀವಿ. ತಿಳ್ಕೊಂಡು ಇವಾಗ ಮೊದಲನೇ ಹೆಜ್ಜೆ ಇದು ನಿಮ್ಗಳ ಮುಖಾಂತರ ತಲುಪಿಸ್ತಾ ಇದ್ದೀವಿ ಜನಕ್ಕೆ. ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ಸಿನಿಮಾ ಹೆಂಗೆ ಮೂವ್ ಆಗುತ್ತೆ ನೋಡಿಕೊಂಡು ಮಾಡ್ತೀವಿ. ಹಾಂ, ಗೊತ್ತಿದೆ ಸರ್. ಸರ್, ಇವಾಗ ಸಂಪಿಗೆಯಲ್ಲಿ ನಿಮ್ಮ ಪೋಷನ್ ಇದೆಯಾ ಸರ್? ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ ನಮಗೆ. ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರೋದು. ಹಾಂ, ಅದು ನಾವು ಮಾಡ್ಕೋತೀವಿ ಸರ್. ಹಾಂ, ನಿಮ್ಮ ಸಹಕಾರ ಇರೋದ್ರಿಂದನೇ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ನಿಮ್ಮ ಪೋಷನ್ ಏನಾದರೂ ಇದೆಯಾ ಸಂಪಿಗೆಯಲ್ಲಿ? ನೀವೇನಾದರೂ ಆ್ಯಕ್ಟ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಇಲ್ಲ. ಆ ಥರ ಸಿಚುವೇಶನ್ ಏನಾನ ಬಂದರೆ ಮಾಡ್ತೀವಿ. ರಿಲೀಸ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸರ್. ಅವಾಗ ತಿರ್ಗಾ ನಿಮಗೆ ಕರೆದು ದಸರಾಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದು. ದಸರಾಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ.